ಫ್ರೆಂಡ್ಸ್, ಇವತ್ತು ಸಂಡೇ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 9:30 ಆಗಿದೆ. ಇವಾಗ ಮಾರ್ನಿಂಗು ಎದ್ದು ಕಾಫಿ ಕುಡ್ದಾಯಿತು. ಇವಾಗ ನಾನು ಸ್ವಲ್ಪ ಬಟ್ಟೆ ಇದೆ ಎಲ್ಲ ಒಗೆದುಬಿಟ್ಟು ಮತ್ತೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಎಲ್ರಿಗೂ ರೆಡಿ ಆಗಿದ್ದೀನಿ. ಎಲ್ಲ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಅದಕ್ಕೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಔಟ್ಪುಟ್ ನೋಡ್ತಾ ಇದ್ದೀರಲ್ಲ, ಇದು ಟಾಪ್ ಬಂದುಬಿಟ್ಟು ಕಾಟನ್ನು. ಟಾಪ್ ಸಪ್ರೇಟು, ಪ್ಯಾಂಟು ಸಪ್ರೇಟ್ ತೊಗೊಂಡಿದ್ದು ಮಲ್ಲೇಶ್ವರಮಲ್ಲಿ. ಇದು ನೆಕ್ದು ಫುಲ್ ಫಸ್ಟು ಹಳೆಗಾಲದಲ್ಲಿ ಬರ್ತಿತ್ತಲ್ಲ ಆ ಥರ ಇವಾಗ ಇದೇ ಥರನೇ ಬರ್ತಾಯಿದೆ. ಹಳೆ ಕಾಲದಲ್ಲಿ ಇದೇ ಥರ ನೆಕ್ ಜಾಸ್ತಿ ಇದ್ದಿತ್ತು, ನೆಕ್ ಅಂತ. ಇವಾಗ ಅದೇ ಥರ ಬರ್ತಾಯಿದೆ. ಔಟ್ಪುಟ್ ನೋಡ್ತಾ ಇದ್ದೀರಲ್ಲ, ಇದು ಟಾಪು ಮತ್ತು ಪ್ಯಾಂಟ್ ಬಂದಿದೆ. ಓಕೆ, ಹೋಗೋಣ. ನಾನು ಇನ್ನೂ ವೀಡಿಯೋ ಎಲ್ಲಿಗೆ ಏನು ಅಂತ ಸ್ವಲ್ಪ ಕ್ಲಿಪ್ ಹಾಕ್ತೀನಿ ನೋಡಿ. ಊಟಕ್ಕೆ ವಿಶಾಲ್ ಗ್ರಾಮಿಂದ ಕೇಸರಿಬಾತ್ ತರಿಸಿದ್ದೀನಿ. ತಿಂದ್ಬಿಟ್ಟು ಇವಾಗ ಹೊರಗಡೆ ಹೋಗಬೇಕು. ಓಕೆ, ಇದು ಅಂಡರ್ಗ್ರೌಂಡು, ಮಾದನಾಯಕನಹಳ್ಳಿ ಬಸ್ ಸ್ಟ್ಯಾಂಡ್ ಅಂಡರ್ಗ್ರೌಂಡಲ್ಲಿ ಹೋಗ್ತಾ ಇದ್ದೀನಿ. ಆ ಕಡೆ ರೋಡ್ ದಾಟಬೇಕಂದ್ರೆ ನಾವು ಅಂಡರ್ಗ್ರೌಂಡಲ್ಲೇ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇದಿಷ್ಟಕ್ಕೆ ನೋಡಿ ಫ್ರೆಂಡ್ಸ್, ಹಿಂಗೆ ಇರುತ್ತೆ. ಯಾವಾಗೂ ಕ್ರೌಡ್ ಇದೆ, ಸಂಡೇ ಅಲ್ವಾ, ಅದಕ್ಕೆ ಇವತ್ತು ಕ್ರೌಡ್ ಆಗಿದೆ. ಫ್ರೆಂಡ್ಸ್, ಬಂದೆ ಮೈನ ಬೇಕರಿಯಲ್ಲಿ ಲೆಮನ್ ಟೀ ತೊಗೊಂಡು ಕುಡಿದ್ಬಿಟ್ಟು ನೆಕ್ಸ್ಟು ಹೋಗಬೇಕು ಬೇರೆ ಕಡೆ. ಇದು ಅಂಗಡಿ ಕ್ಲೋಸ್ ಆಗಿದೆ. ಗ್ರೇಸ್ ಕಲರ್ ತೊಗೊಳಕ್ಕೆ ಬಂದೆ, ಕಾಲ್ ಮಾಡಿದ್ದೀನಿ, ಬರ್ತಾರಂತೆ. ಇದು ಬಂದು ದೇವನಹಳ್ಳಿ ಕುಂಬಾರ ಬೀದಿ ರೋಡಲ್ಲಿ ಬರುತ್ತೆ. ಕಬಾಬು, ಎಗ್ ರೈಸು ಮತ್ತು ಇದು ಫಿಶ್ ಫ್ರೈ ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಯಾರಾದರೂ ದೇವನಹಳ್ಳಿ ಸುತ್ತಮುತ್ತ ಏರಿಯಾದಲ್ಲಿರೋರು ಬಂದು ವಿಸಿಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಕೆಳಗಡೆ ಒಂದು ಫೋಟೋ ಹಾಕ್ತೀನಿ. ಸ್ಯಾರಿ ಫೋಟೋ. ಸ್ಯಾರಿ ಬಂದ್ಬಿಟ್ಟು ಮೆರೂನ್ ಕಲರು, ಕಾಟನ್ ಸ್ಯಾರಿ. ಸಿಂಪಲ್ಲಾಗಿ ತುಂಬ ಕಂಫರ್ಟಬಲಾಗಿ ಚೆನ್ನಾಗಿದೆ. ಮತ್ತು ಅದು 2 ಕಲರಲ್ಲಿ ಸಿಗುತ್ತೆ, ಮೆರೂನು ಮತ್ತು ಬ್ಲ್ಯಾಕು. ಫ್ಯಾಬ್ರಿಕ್ ಬಂದ್ಬಿಟ್ಟು ಕಾಟನ್ನು. ಬ್ಲೌಸ್ ಫ್ಯಾಬ್ರಿಕ್ಕು ಕಾಟನ್ನೇ ಇರುತ್ತೆ. ಸಿಂಪಲ್ಲಾಗಿ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಯಾರಿಗಾನ ಇಷ್ಟ ಆದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಒಂದು ವೀಡಿಯೋ ಹಾಕ್ತೀನಿ. ಅದು ವರಮಹಾಲಕ್ಷ್ಮಿ ಪೂಜೆಗೆ ಸಾಮಾನುಗಳು. ಅದು ಅಂದರೆ ದೇವ್ರನ್ನ ಕೂರಿಸೋ ಸ್ಟ್ಯಾಂಡು, ಕೈ ಮತ್ತು ಎಲ್ಲ ಇದೆ. ಅದು ಯಾರಿಗಾನ ಇಷ್ಟ ಆದರೆ ನನಗೆ ಕಮೆಂಟ್ ಅಂತ ಸೆಂಡ್ ಮಾಡಿ, ನಾನು ನಿಮಗೆ ಲಿಂಕ್ ಸೆಂಡ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮಾರ್ನಿಂಗು 8:30. ಇವಾಗ ಎದ್ದು ಕಾಫಿ ಮಾಡ್ಕೊಂಡು ಕುಡ್ದಿದ್ದೀನಿ. ಇವಾಗ ನೆಕ್ಸ್ಟು ನಾನು ಟಿಫನ್ ಮಾಡಬೇಕು, ಮತ್ತೆ ಸಿಗ್ತೀನಿ. ಇವತ್ತು ನಾಗರ ಪಂಚಮಿ. ವಿಶ್ ಯು ಹ್ಯಾಪಿ ನಾಗರ ಪಂಚಮಿ ಟು ಆಲ್ ಮೈ ಯೂಟ್ಯೂಬ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇದು ನೋಡ್ತಾ ಇದ್ದೀರಲ್ಲ, ಇದು ಎನ್ನ ಪೌಡ್ರು, ಮೆಹಂದಿ ಪೌಡ್ರು. ನಾನು ನಂದು ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲ್ಲ, ಇನ್ನು 3 ದಿವಸ ಇದೆ. ಏರ್ ಸೆಲ್ಫ್ ಕೇರ್ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಇದು ಎನ್ನ ಪೌಡ್ರು. ಫಸ್ಟು ನಾನು ಇಂಡಿಕಾ ಹಾಕ್ತಿದ್ದೆ. ಇಂಡಿಕಾ ನನಗೆ ಸೆಟ್ ಆಗಿಲ್ಲ, ಒಂದು ಸಲ ಅಲರ್ಜಿ ಆಗೋಯಿತು. ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡಿದ್ದಕ್ಕೆ ಅವರು ಇದು ಇಂಡಿಕಾ ಬಂದಿದ್ದು ಡೈ ಬಿಟ್ಬಿಟ್ಟು ಬೇರೆ ಇದು ಆಪ್ಷನ್ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಇವತ್ತು ಎನ್ನ ಪೌಡ್ರು ತಂದಿದ್ದೀನಿ. ಇದನ್ನು ಕಲಸೋದು ಹೇಗೆ ಅಂದರೆ ಟೀ ಡಿಕಾಷನ್ನು ಕಾಯಿಸ್ಕೊಂಡು ಚೆನ್ನಾಗಿ ಅದರ ಜೊತೆಗೆ ಇದನ್ನ ಹಾಕಿ ನೆನೆಸ್ಬಿಟ್ಟು ಒಂದು 20-30 ಮಿನಿಟ್ಸ್ ಬಿಟ್ಬಿಟ್ಟು ಮತ್ತೆ ಅಪ್ಲೈ ಮಾಡಬೇಕು. ಸರಿ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಅಲೋಫರ್ ಹೇಮಂತ್ ನನ್ನ ಮಗ ನಮ್ಮ ಮನೆ ನನಗೆ ಫೋನ್ ಮಾಡಿ ಧಮ್ಕಿ ಹಾಕಿದ್ನಲ್ಲ, ಬಾ ದೇವನಹಳ್ಳಿಗೆ ನೋಡ್ಕೊತೀನಿ, ಏನೋ ಕಿಟ್ಟಿ ಗುಡ್ಡೆ ಹಾಕ್ತೀನಿ ಅಂದ್ಬಿಟ್ಟು. ಏನೂ ಮಾಡೋಕ್ಕಾಗಿಲ್ಲ. ಆಲ್ರೆಡಿ ನಾನು ನಿನ್ನೆ ದೇವನಹಳ್ಳಿಗೆ ಹೋಗಿ ಆಯಿತು. ನನ್ನ ದೇವನಹಳ್ಳಿಲಿ ಏನು ಕೆಲಸ ಅದು ಮುಗಿಸ್ಕೊಂಡು ಬಂದಾಯಿತು. ಇವನು ಏನು ಮಾಡ್ತಾನೆ, ನನ್ನ ಏನು ಕಿತ್ಕೊತಾನೆ, ಇವ್ರ ಅಪ್ಪಂದ ದೇವನಹಳ್ಳಿ. ನಾನೇನು ಎದ್ರುಕೊಂಡು ಮನೆಯಲ್ಲಿ ಮುಚ್ಚಿಟ್ಕೊಂಡಿಲ್ಲ. ಇವನಿಗೋಸ್ಕರ ಏನು ಭಯ ಬೀಳ್ತಾ ಇಲ್ಲ. ನಾನು ಆಲ್ರೆಡಿ ಮಾಮೂಲಿ ಹಿಂಗೆ ಹೋಗ್ಬೇಕು ಹಂಗೆ ಹೋಗಿ ಬರ್ತಾನೆ ಇದ್ದೀನಿ. ದೇವನಹಳ್ಳಿ ಇವ್ರ ಅಪ್ಪಂದು ಅಲ್ಲ, ನಾನು ಎದ್ರುಕೊಳ್ಳೋಕ್ಕಾಗಲ್ಲ, ಎದ್ರುಕೊಂಡಿರೋದು ಇಲ್ಲ. ನಾನು ಅಸಲಿಗೆ ಇಂಥ ನನ್ನ ಮಕ್ಳಿಗೆ ನಾವೇನು ಫ್ರೆಂಡ್ಸ್ ಎದ್ರುಕೋಬೇಕಾಗಿರೋದು. ನಾನು ಒಂದೇ ಕ್ವಶನ್ ಕೇಳೋದು, ಇವನಿಗೆ ಯಾಕೆ ಇದು ಬೇರೆಯವರು ಸಾಬಾರಿಗಳು? ಇವನು ನಮ್ಮ ಅಪ್ಪ ಸತ್ತು 1 ತಿಂಗಳಿಗೆಲ್ಲ ಎಮ್ಮನ ಕರ್ಕೊಂಡೋಗಿ ವಿಜಯಪುರದಲ್ಲಿ ಮನೆ ಮಾಡಿಕ್ಕವನೆ ಅಂದರೆ ಇವ್ನು ಎಷ್ಟು ತಾಕತ್ತು, ಎಷ್ಟು ಧೈರ್ಯ ಇವನಿಗೆ. ಇವನು ಆಲ್ರೆಡಿ ಇವ್ನ ಫ್ರೆಂಡ್ ಅಂತ ಯಾರೋ ಎಲೆಕ್ಟ್ರಿಷಿಯನ್ ರಾಜು ಅಂತೆ ವಿಜಯಪುರದಲ್ಲಿ ಇರೋರು ಗೊತ್ತಿರ್ಬೋದೇನೋ, ನಮಗೆ ಗೊತ್ತಿಲ್ಲ. ಅವ್ರ ಫೇಸ್ ಕಟ್ ಸಹ ನಾವು ನೋಡಿಲ್ಲ. ಎಲ್ಲ ಹೇಳಿದ್ರು ಅಡ್ರೆಸ್ಸು. ನಾವು ತಿಳ್ಕೊಂಡೋಗಿ ಅಡ್ರೆಸ್ ನೋಡ್ಕೊಂಡ್ಬಂದ್ವಿ. ಇದು ಬಂದು ವಿಜಯಪುರದಿಂದ ಕೋಲಾರ್ಗೆ ಹೋಗೋ ರೂಟಲ್ಲಿ TVS ಶೋರೂಮ್ ಇದೆ. ಅದು ಆಪೋಸಿಟ್ ರೈಟಲ್ಲಿ ಮಣ್ ರೋಡ್ ಐತೆ. ಮಣ್ ರೋಡಲ್ಲಿ ಸ್ವಲ್ಪ ಮುಂದೆ ಹೋದರೆ ಬ್ಲೂ ಕಲರ್ ಮನೆ, 3 ಅಪ್ಸ್ಟೇರ್ ಫ್ಲೋರ್ ಇದು ಮನೆ. ಅದರಲ್ಲಿ ಫಸ್ಟ್ ಫ್ಲೋರಲ್ಲಿ ಮನೆ ಮಾಡಿ ಇಕ್ಕಿರೋದು. ಇವನು ಎಷ್ಟಿಗೆ ಲೀಸ್ಗೆ ಹಾಕ್ಸಿದಾನೋ ಗೊತ್ತಿಲ್ಲ. ಲೀಸ್ಗಂತೆ ಆ ಮನೇಲಿ EMI ಇರೋದು. ಇವ್ನಿಗೆ ಯಾಕೆ ಅದೆಲ್ಲ? ಇವ್ನಿಗೆ ಅಷ್ಟಕ್ಕೂ ಸೋಷಲ್ ವರ್ಕು ಬೇರೆಯವ್ರನ್ನ ತುಂಬ ನೋಡ್ಕೊಳ್ಳೋನು. ಸೋಷಲ್ ವರ್ಕ್ ಮಾಡಬೇಕಾದ್ರೆ
ದೇವನಹಳ್ಳಿ ಸುತ್ತಮುತ್ತ ಎಲ್ಲ ಅನಾಥರು ರೋಡಲ್ಲಿ ಇರ್ತಾರಲ್ಲ ಅವ್ರನ್ನ ಕರ್ಕೊಂಬಂದು ಒಂದು ಆಶ್ರಮ ಥರ ಓಪನ್ ಮಾಡಿಕೊಂಡು ಅದನ್ನು ಇಟ್ಕೊಂಡು ನೋಡ್ಕೋಬೇಕು. ಇವನು ಅಫಿಷಿಯಲ್ ಸೋಷಲ್ ವರ್ಕು. ಹೆಂಗೆ ಅಂದರೆ ಇವನು ಯಾರ್ದ ಹತ್ರ ಆಸ್ತಿ ಇರುತ್ತೆ, ಯಾರ ಮನೆಗಳಿರ್ತವೆ ಅವ್ರನ್ನ ಕರ್ಕೊಂಬಂದು ಇವನು ಸಾಕೊಳ್ಳೋದು. ಏನು ಸಾಕೋದು ಶಾಟ. ಇವನು ಆಸ್ತಿ ಇರೋರು ಅವ್ರು ನೋಡ್ಕೊತಾರೆ, ಅವ್ರ ಮನೇಲಿ ಅವ್ರು ಇರ್ತಾರೆ. ಆಯಮ್ಮ ಪಾಡ್ಗೆ ಆಯಮ್ಮ ಇರ್ತಿದ್ಲು. ನಮ್ಮ ಅಪ್ಪ ಸತ್ತು 1 ತಿಂಗಳಿಗೆಲ್ಲ ಮನೆ ನಮಗೂ ಗೊತ್ತಿಲ್ದಿರ ವೆಕೇಟ್ ಮಾಡಬೇಕಂದ್ರೆ ಸಾಮಾನ್ಯವಾದ ಕೆಲಸಗಳಲ್ಲ. 3 ಮನೆ ಬಿಟ್ಟು 3 ಅಪ್ಷರ್ ಮನೆ ನಾನು ಆಲ್ರೆಡಿ ಫೋಟೋದಲ್ಲಿ ಹಾಕಿದ್ದೀನಿ. 3 ಅಪ್ಷರ್ ಮನೆ. ಆ ಮನೆ ಬಿಟ್ಟು ಅಮ್ಮ ಹೋಗ್ಬೇಕಾದ್ರೆ ಇವ್ನು ಎಷ್ಟು ಬ್ರೈನ್ ವಾಶ್ ಮಾಡಿರ್ತಾನೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಕ್ಕೆ ಇವ್ನು ತೊಳ್ಕೊಂಡು ತಿಕ್ಕ ಬಾಯಿ 2 ಮುಚ್ಕೊಂಡಿರ್ಬೇಕು. ಕಂಡವ್ರದ್ದು ಆಸ್ತಿ ಇರುತ್ತಲ್ಲ ಅವ್ರದ್ದು ಇವ್ನು ಸಾಕೋದು. ಅಷ್ಟಕ್ಕೂ ಸಾಕ್ಬೇಕಂದ್ರೆ ರೋಡಲ್ಲಿ ಇರ್ತಾರಲ್ಲ ಅನಾಥರು, ಅವ್ರನ್ನ ಕರ್ಕೊಂಬಂದು ಸಾಕೋ. ನೀನೇನಕ್ಕೆ ಕಂಡವ್ರನ್ನ ಸಾಕೊಂತೀಯ? ನಿನಗೆ ಮಾನ ಮರ್ಯಾದೆ ಏನು ಇಲ್ವಾ? ಅವ್ನಿಗೆ ಎಷ್ಟು ಉಗಿದ್ರು ಮಾನ ಮರ್ಯಾದೆ ಏನೂ ಇಲ್ಲ ಫ್ರೆಂಡ್ಸ್. ಎಷ್ಟು ಉಗೋದು, ಎಷ್ಟು ತುಬುಕು ಅಂತ ಉಗಿತಾ ಇದ್ರು ಮಾನ ಮರ್ಯಾದೆ ಏನೂ ಇಲ್ಲ ಅವ್ನಿಗೆ. ಏನೋ ಒಟ್ನಲ್ಲಿ ದುಡ್ಡಿದೆ, ಯಾರ ಹತ್ರ ದುಡ್ಡಿದ್ರೆ ನಂದು ದುನಿಯಾ ಅಂತಾನೆ ಕರ್ಕೊಂಡು ಇವ್ನು ಸಾಕೊಂತಾನಂತೆ. ಶಾಟ ಏನು ಇವ್ನು ಸಾಕೊಳ್ಳೋದು? ಇವ್ನ ಮನೆ ತೋರಿಸ್ಬೇಕಾ? ಏನೋ ಅಮ್ಮನ ಮನೆ ಮಠ ಇಲ್ವಾ? ನಾನು ಆಲ್ರೆಡಿ ನನ್ನ 3 ಅಪ್ಷರ್ ಮನೇನ ನಾನು ಫೋಟೋ ಹಾಕಿದ್ದೀನಿ ನಮ್ಮದು. ಆ ಮನೇಲಿ ಅಮ್ಮ ಪಾಳ್ಗೆ ಅಮ್ಮ ಇರ್ತಾ ಇದ್ಲು. ಇವ್ನು ಬ್ರೈನ್ ವಾಶ್ ಮಾಡಿ ಇಷ್ಟೆಲ್ಲ ಕತೆ ಮಾಡಿದ್ದಾನೆ. ಇವ್ನಿಗೆ ಇನ್ನೆಷ್ಟು ದುರಾಂಕಾರ ದಿಮಾಕು ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಈ ವಿಡಿಯೋ ನೋಡೋರು ದಯವಿಟ್ಟು ಸೈಬರ್ ಕ್ರೈಮ್ ಅವರು ಇಲ್ಲ ಪೊಲೀಸ್ ಅವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಸ್ವಲ್ಪ ನನಗೆ ಹೆಲ್ಪ್ ಮಾಡಿ. ಇವರಿಬ್ಬರ ನಂಬರ್ನು ಕೊಡ್ತೀನಿ. ನನಗೆ ಇವ್ರ ಕಾಲ್ ಲಿಸ್ಟ್ ಬೇಕು. ದಯವಿಟ್ಟು ಯಾರನ್ನ ಹೆಂಗೆ ಕಾಲ್ ಲಿಸ್ಟ್ ಓಪನ್ ಮಾಡಿಸ್ಬೇಕಂತ ಪ್ರೊಸೀಜರ್ ನನಗೆ ಬೇಕು. ಸ್ವಲ್ಪ ಡೀಟೇಲ್ಸು ಹೇಳಿ ಅಂತ ಈ ವಿಡಿಯೋ ಮುಖಾಂತರ ಸೈಬರ್ ಕ್ರೈಮ್ ಅವ್ರನ್ನ ಮತ್ತು ಪೊಲೀಸ್ ಅವ್ರನ್ನ ದಯವಿಟ್ಟು ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾರಾದರೂ ನೋಡ್ತಾ ಇದ್ರೆ ಇದು ಪ್ರೊಸೀಜರ್ನ ಸ್ವಲ್ಪ ನನಗೆ ತಿಳಿಸಿ. ಇವರಿಬ್ಬರು ಕಾಲ್ ಲಿಸ್ಟ್ ತೆಗೆಸ್ಬಿಟ್ಟು ಇವರು ಏನೇನು ಮಾತಾಡೋರೆ ಅಂತ ಬಂಡವಾಳ ನಾನು ಆಚೆ ತೆಗೆಸ್ತೀನಿ. ದಯವಿಟ್ಟು ಅದು ಸ್ವಲ್ಪ ಪ್ರೊಸೀಜರ್ ಏನು ಅಂತ ತಿಳಿಸ್ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ನನ್ನ ಕಲರ್ ಇದು ಮೆಹಂದಿ ಹಾಕಿದ್ದೆ. ಇವಾಗ ವಾಶ್ ಮಾಡಿದ್ದೀನಿ. ಫುಲ್ಲು ಗ್ರೇ ಕಲರ್ ಎಲ್ಲ ಬ್ರೌನ್ ಕಲರ್ ಟೈಪ್ ಆಗಿದೆ. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ಕೆಲಸ ಆಯಿತು. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಅನ್ನ ಬಸ್ಸಾರು ಮಾಡಬೇಕು. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ನಾನು ಇಷ್ಟಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಪ್ರಿಯಾಂಕ ಚಿನ್ನು ಅನ್ನೋ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಮತ್ತು ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.